Dear students, today we shall discuss about periodic classification of elements. Periodic classification of elements. Here we come across three words: periodic classification elements. First of all, let us know about elements. What exactly an element is? An element is a basic building block of matter which contains atoms of one type. An element contains atoms of only one type. Here, for example, for your clarification, let us discuss about glucose. Glucose C6H12O6. Glucose ಅಲ್ಲಿ ಕಾರ್ಬನ್ ಆರ್ ಆಟಮ್ ಇರುತ್ತೆ, ಹೈಡ್ರೋಜನ್ 12 C6H12 C6H12O14 H14 ಇರುತ್ತೆ. ಬೇಡ, ಸಿಂಪಲ್ ಆಗಿರೋದು ತಗೊಳ್ಳೋಣ. ನಮ್ಮ ವಾಟರ್ ಅನ್ನ ತಗೊಳ್ಳೋಣ. ಅದರಲ್ಲಿ 2 ಹೈಡ್ರೋಜನ್, 1 ಆಕ್ಸಿಜನ್ ಇರುತ್ತೆ. ಅದೇ ಇಫ್ ಯು ಟೇಕ್ 1 ಆಟಮ್ ಆಫ್ ಹೈಡ್ರೋಜನ್, ಬರೀ ಒಂದು 50 ಆಟಮ್ ಆಫ್ ಹೈಡ್ರೋಜನ್ ನ ಒಂದ್ ಕಡೆ ಹಾಕಿದ್ರೆ ಅದನ್ನ ಎಲಿಮೆಂಟ್ ಅಂತ ಕರಿತೀವಿ. ಅಂದ್ರೆ ಎಲಿಮೆಂಟ್ ಕಂಟೈನ್ ಆಟಮ್ ಆಫ್ ಓನ್ಲಿ ಒನ್ ಟೈಪ್. ಎಲಿಮೆಂಟ್ ಕಂಟೈನ್ ಆಟಮ್ ಆಫ್ ಓನ್ಲಿ ಒನ್ ಟೈಪ್. ಆಟಮ್ ಅಂದ್ರೆ ಏನು? Atom is the smallest particle of an element which possesses all the properties of that element. ನೋಡಿ, ಆಟಮ್ ಅನ್ನೋದನ್ನ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಅಂತ ಹೇಳ್ತೀವಿ ನಾವು. ಬಟ್ ವಿ ಇಂಡಿಯನ್ಸ್ ಶುಡ್ ಬಿ ಪ್ರೌಡ್ ಎನಫ್ ದಟ್ ಬಿಫೋರ್ ಆಟಮ್ ಒನ್ ಗ್ರೇಟ್ ಇಂಡಿಯನ್ ಸೇಜ್ ಬೈ ನೇಮ್ ಕಣಾದ ಟೋಲ್ಡ್ ಅಬೌಟ್ ದಿಸ್ ಆಟಮ್ಸ್. ಏನ್ ಹೇಳ್ತಾರೆ ಅವರು? ಪ್ರಕೃತಿ ಕಣ ಮಾತ್ರ. ಕಣ ಅಂದ್ರೆ ಸ್ಮಾಲ್ ಪಾರ್ಟಿಕಲ್. The whole nature is made up of small particles ಅಂತ ಹೇಳ್ತಾರೆ ಕಣಾದ ಅಂತಕ್ಕಂಥವ್ರು. ಅದು ನೀನು ಭಗವದ್ಗೀತೆ ಓದು. ಭಗವದ್ಗೀತೆಯಲ್ಲಿ ಹೇಳಿರ್ತಾರೆ ಅಣುರೇಣು ತೃಣಕಾಷ್ಟ ಅನ್ನೋ ಶಬ್ದ ಬಳಕೆ ಇದೆ. ಅಣು ಅಂದ್ರೇನು? ಆಟಮ್. ಅರ್ಥ ಆಯ್ತೇನೋ? ಅಣು ಅಂದ್ರೇನು? ಆಟಮ್. ಆಟಮ್ ಅನ್ನೋದು ನಮ್ಗೆ ವಿ ನೋ ಅಬೌಟ್ ದೀಸ್ ಆಟಮ್, ವೆರಿ ವೆರಿ ಓಲ್ಡ್ ಕಾನ್ಸೆಪ್ಟ್ ಟು ಅಸ್. ಬಟ್ ಏನಂದ್ರೆ ನಮ್ ಗ್ರಾಚಾರ ವಿ ಆರ್ ರೀಡಿಂಗ್ ಇಟ್ ಅಸ್ ಡಾಲ್ಟನ್ ಹೇಳ್ದ ಅಂದ್ಬಿಟ್ಟು. ಈಗ ನಾವು ಅದನ್ನ ಬದಿಗೊತ್ತಿ ವಿ ಶುಡ್ ಬಿ ವೆರಿ ಪ್ರೌಡ್ ದಟ್ ವಿ ಇಂಡಿಯನ್ಸ್ ನೋ ಅಬೌಟ್ ಆಟಮ್ಸ್. ಆಟಮ್ ಅಂತಕ್ಕಂಥದ್ದನ್ನ ಏನ್ ಹೇಳ್ತೀವಿ? ಇಟ್ ಇಸ್ ದ ಸ್ಮಾಲೆಸ್ಟ್ ಪಾರ್ಟಿಕಲ್ ಆಫ್ ಅನ್ ಎಲಿಮೆಂಟ್. ಒಂದಷ್ಟು ರಾಶಿ ಆಟಮ್ಸ್ ಹಾಕಿದ್ರೆ ಒಂದು ಎಲಿಮೆಂಟ್ ಆಗುತ್ತೆ. ಸೊ ಈಗ ಎಷ್ಟು ಎಲಿಮೆಂಟ್ಸ್ ಇದೆ? 100 ಎಲಿಮೆಂಟ್ಸ್ ಆರ್ ನೋನ್ ಟು ಆಲ್ ಆಫ್ ಅಸ್. They have different properties. Okay, ಈ 100 ಎಲಿಮೆಂಟ್ ಅಲ್ಲಿ 94 are naturally occurring elements. ಈಗ ಒಂದು ಕ್ವಶನ್ ನೀವು ಕೇಳ್ಬೋದು, ಸರ್ ವೈ ದೀಸ್ ಆಟಮ್ಸ್ ಆರ್ ವೈ ದೀಸ್ ಎಲಿಮೆಂಟ್ಸ್ ಹ್ಯಾವ್ ಡಿಫರೆಂಟ್ ಪ್ರಾಪರ್ಟೀಸ್? ವೆರಿ ಗುಡ್ ಕ್ವಶನ್. ಸೊ ಈಗ ಗೋಬಿ ಮಂಚೂರಿಗೆ ಯಾಕೆ ಒಂದು ಟೇಸ್ಟ್ ಇರುತ್ತೆ, ಅದೇ ತರ ಗೋಬಿ ಫ್ರೈಗೆ ಯಾಕೆ ಒಂಥರ ಟೇಸ್ಟ್ ಇರುತ್ತೆ? ದಟ್ ಈಸ್ ಬಿಕಾಸ್ ಆಫ್ ದ ಇಂಗ್ರೀಡಿಯೆಂಟ್ಸ್ ವಿ ಯೂಸ್ ಟು ಮ್ಯಾನುಫ್ಯಾಕ್ಚರ್ ದೆಮ್ ಅಥವಾ ವಿ ಯೂಸ್ ಟು ಪ್ರಿಪೇರ್ ದೆಮ್. ದಟ್ ಈಸ್ ಬಿಕಾಸ್ ಆಫ್ ದ ಇಂಗ್ರೀಡಿಯೆಂಟ್ಸ್ ವಿ ಯೂಸ್ ಟು ಪ್ರಿಪೇರ್ ದೆಮ್. ಹಾಗೇನೆ ದ ಪ್ರಾಪರ್ಟಿ ಆಫ್ ಅನ್ ಎಲಿಮೆಂಟ್ ಈಸ್ ವಿತ್ ಇಟ್ಸ್ ಆಟಮ್. ಆಟಮ್ಗಳ ಮೇಲೆ ಅದರ ಒಂದು ಪ್ರಾಪರ್ಟಿ ಡಿಫೈನ್ ಆಗುತ್ತೆ. ಅರ್ಥ ಆಯ್ತೇನ್ರಿ? ಸೊ ಈಗ ನಾವು ಕ್ಲಾಸಿಫಿಕೇಶನ್ ಅನ್ನೋ ವಿಷಯಕ್ಕೆ ಹೋಗೋಣ. ವಿ ಹ್ಯಾವ್ ಡಿವೈಡೆಡ್ ದ ಹೋಲ್ ವರ್ಡ್ ಇನ್ ಟು 2 ಪಾರ್ಟ್ಸ್: ಲಿವಿಂಗ್ ಅಂಡ್ ನಾನ್ ಲಿವಿಂಗ್. ಲಿವಿಂಗ್ ಅಂಡ್ ನಾನ್ ಲಿವಿಂಗ್. ಲಿವಿಂಗ್ ಅಲ್ಲಿ ಏನ್ ಮಾಡಿದ್ವಿ? ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಅಂತ ಮಾಡಿದ್ವಿ. ಅನಿಮಲ್ಸ್ ಅಲ್ಲಿ ಏನ್ ಮಾಡಿದ್ವಿ? ಕಾಡು ಪ್ರಾಣಿಗಳು ಮತ್ತು ಊರು ಪ್ರಾಣಿಗಳು. ಊರು ಪ್ರಾಣಿಗಳಲ್ಲಿ ಏನ್ ಮಾಡಿದ್ರು ಜನಗಳು? ದೇ ಆರ್ ಡಿವೈಡಿಂಗ್ ಅಸ್ ಆನ್ ಡಿಫರೆಂಟ್ ಕ್ಯಾಟಗರೀಸ್. ಐ ಡೋಂಟ್ ವಾಂಟ್ ಟು ಡಿಸ್ಕಸ್ ಅಬೌಟ್ ದೋಸ್ ಕ್ಯಾಟಗರೀಸ್. ಊರು ಪ್ರಾಣಿಗಳಲ್ಲೇನು? ವಿ ಆರ್ ಡಿವೈಡೆಡ್ ಆನ್ ದ ಬೇಸಿಸ್, ವಿ ಆರ್ ಕ್ಲಾಸಿಫೈಡ್ ಆನ್ ದ ಬೇಸಿಸ್ ಆಫ್ ಸೆಕ್ಸ್, ಮೇಲ್ ಅಂಡ್ ಫಿಮೇಲ್ ಅಂತಾರೆ. ಆಮೇಲೆ ಏನ್ ಮಾಡ್ತಾರೆ? ವಿಲ್ ಬಿ ಕ್ಲಾಸಿಫೈಡ್ ಆನ್ ದ ಬೇಸಿಸ್ ಆಫ್ ರಿಲಿಜಿಯನ್, ಕ್ಲಾಸಿಫೈಡ್ ಆನ್ ದ ಬೇಸಿಸ್ ಆಫ್ ಕಾಸ್ಟ್. ನಾನು ಅದೆಲ್ಲ ದರಿದ್ರ ಬಿಟ್ಬಿಟ್ಟು ನಿಮಗೆ ಕ್ಲಾಸಿಫಿಕೇಶನ್ ಹೇಳ್ಕೊಡ್ತೀನಿ. ಒಂದು ಅಂಗಡಿಗೆ ಹೋಗ್ತೀವಿ, ಆ ಅಂಗಡಿಗೆ ಹೋದ್ರೆ ಪ್ಯಾಂಟ್ ಬೇಕು ಅಂದ್ರೆ ಒಂದು ರೋಲ್ ಬರೀ ಪ್ಯಾಂಟ್ ಇಟ್ಟಿರ್ತಾನೆ, ಇನ್ನೊಂದು ರೋಲ್ ಬರೀ ಶರ್ಟ್ ಇಟ್ಟಿರ್ತಾನೆ, ಇನ್ನೊಂದು ರೋಲ್ ಜೀನ್ಸ್ ಪ್ಯಾಂಟ್ ಇಟ್ಟಿರ್ತಾನೆ. ಸೊ
That is classification of the apparels, ಬಟ್ಟೆಗಳನ್ನ ಬೇರೆ ಬೇರೆ ವಿಧಾನದಲ್ಲಿ ಜೋಡಿಸಿಟ್ಟಿರ್ತಾನೆ. ಅದೇ ರೀತಿ ಎಲಿಮೆಂಟ್ಸ್ ನಾವು ಗ್ರೂಪ್ ಮಾಡಿದ್ದೀವಿ. ಏನ್ ಮಾಡಿದ್ದೀವಿ? ಗ್ರೂಪ್ ಮಾಡಿದ್ದೀವಿ. ಸರ್ ಯಾಕೆ ಸರ್ ಗ್ರೂಪ್ ಮಾಡ್ಬೇಕು? ಇಮ್ಯಾಜಿನ್ ಮಾಡ್ಕೊಳ್ಳೋ ಬರೀ ನಿಮ್ ಮನೇಲಿ ನಿಮ್ದು ವಾರ್ಡ್ರೋಬ್ ಅಲ್ಲಿ ಶರ್ಟ್ಸ್ ಒಂದ್ ಕಡೆ, ಪ್ಯಾಂಟ್ ಒಂದ್ ಕಡೆ, ಮತ್ತೆ ಟಿ ಶರ್ಟ್ ಒಂದ್ ಕಡೆ, ಯೂನಿಫಾರ್ಮ್ ಒಂದ್ ಕಡೆ ಇಟ್ಕೊಂಡಲ್ಲೇ ಇದ್ರೆ ನಿಮ್ಗೆ ಶರ್ಟ್ ಬೇಕು ಅಂದ ತಕ್ಷಣ ಇಡೀ ರಾಶಿಲಿ ಎತ್ಕೋಬೇಕಾಗ್ತಿತ್ತು. ಐ ಥಿಂಕ್ ನೀವು ಲೈಬ್ರರಿಗೆ ಹೋಗೇ ಇಲ್ಲ ಅನ್ಸುತ್ತೆ. ಲೈಬ್ರರಿಗೆ ಹೋಗಿ ನೋಡಿ, ಲೈಬ್ರರಿಲಿ ಬುಕ್ಸ್ ನ ಜೋಡಿಸಿಟ್ಟಿರ್ತಾರೆ. ಕತೆಗಳು, ಕವನಗಳು, ಕಾದಂಬರಿಗಳು ಅಂತ ಜೋಡಿಸಿಟ್ಟಿರ್ತಾರೆ. ಬಿಕಾಸ್ ನೀನ್ ಕತೆ ಓದ್ಬೇಕು ಅಂದಾಗ ಕತೆ ಪುಸ್ತಕ ಎತ್ಕೋಬಹುದು, ಕವನ ಹೋದ್ರ ಕವನ ಪುಸ್ತಕ ಎತ್ಕೋಬಹುದು. ಆ ತರ ಇದು ಈಸಿ ಫಾರ್ ನಾಲೆಡ್ಜ್ ಸೇಕ್, ನಮ್ಗೆ ಅರ್ಥ ಆಗ್ಲಿಕ್ಕೆ ಎಲಿಮೆಂಟ್ಸ್ ನ ಕ್ಲಾಸಿಫೈ ಮಾಡಿದ್ದೀವಿ. ಫಸ್ಟ್ ಏನಂತ ಮಾಡಿದ್ರು? ಫಸ್ಟ್ ಫಂಡಮೆಂಟಲಿ ಎಲಿಮೆಂಟ್ಸ್ ಆರ್ ಕ್ಲಾಸಿಫೈಡ್ ಆಸ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್. ಫಸ್ಟ್ ಏನಂತ ಕ್ಲಾಸಿಫೈ ಮಾಡಿದ್ರಪ್ಪ? ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್. ನಾವು 8th ಅಲ್ಲಿ ಹೇಳ್ಕೊಟ್ಟಿದ್ದೀವಿ. ವಾಟ್ ಆರ್ ಮೆಟಲ್ಸ್? Metals are electropositive elements and non-metals are electronegative elements. So the earliest attempt to classify the elements was on the basis of their properties, that is metals and non-metals. ಲೋಹಗಳು ಮತ್ತು ಅಲೋಹಗಳು ಅಂತ ಹೇಳಿದ್ರು. ಫಸ್ಟ್ ಏನಂತ ಕ್ಲಾಸಿಫೈ ಮಾಡಿದ್ರಪ್ಪ? ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್. ಈಗ ನಾವು the first classification of element was based on metals and non-metals. ಅದಾದ ಮೇಲೆ ಡೊಬನೀರ್ ಅಂತಕ್ಕಂಥವನು 1817 ಅಲ್ಲಿ ಜೊಹಾನ್ ವುಲ್ಫ್ಮ್ಯಾನ್ ಡೊಬನೀರ್, ಇವನು ಜರ್ಮನ್ ದೇಶದವನು, try to arrange the elements with similar properties into groups. In Dobonir ಅಂತಕ್ಕಂಥವನು first he identified some groups having the elements each, so he is called the group of triads. ಟ್ರಯಾಡ್ಸ್ ಅಂದ್ರೆ ಮೂರು ಇದ್ರೆ ಟ್ರಯಾಡ್ಸ್. ನೋಡಿ, ಟ್ರಯಾಂಗಲ್ ಅಂದ್ರೆ 3 ಸೈಡ್ ಇರೋ, ಟ್ರೈಪಾಡ್ ಅಂದ್ರೆ 3 ಲೆಗ್ ಇರೋ ಸ್ಟ್ಯಾಂಡ್ ಟ್ರೈಪಾಡ್. ಕನ್ನಡದಲ್ಲಿ ತ್ರಿಪದಿ ಅಂತ ಕರಿತೀವಿ. 3 ಸಾಲಿನ ಪದ್ಯಗಳನ್ನ ಕನ್ನಡ ಮೀಡಿಯಂ ಏನ್ ಹೇಳ್ತಾರೆ? ತ್ರಿಪದಿಗಳು ಎಂದು ಕರೆಯುತ್ತಾರೆ. ಹಾಗೆ ನಾವು ಏನ್ ಮಾಡೋಣ? ವಿ ಆರ್ ಗ್ರೂಪಿಂಗ್. ಡೊಬನೀರ್ ಅನ್ನ ಏನ್ ಮಾಡ್ದ ಅಂದ್ರೆ ಮೂರೇ ಎಲಿಮೆಂಟ್ಸ್ ನ ಗ್ರೂಪ್ ಮಾಡ್ದ. ಯಾವ ತರ ಗ್ರೂಪ್ ಮಾಡ್ದ? ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಟಾಮಿಕ್ ಮಾಸ್. ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಟಾಮಿಕ್ ಮಾಸ್. ಆಮೇಲೆ ಏನ್ ಹೇಳ್ತಾನಪ್ಪ ಅಂದ್ರೆ ದ ಆವರೇಜ್, the middle one is having the average atomic mass, average of the two elements, average of the two elements. ಅಂದ್ರೆ ಇವನ ಅರ್ಥ ಏನು ಅಂದ್ರೆ, ನಾವು ಸ್ಕೂಲಲ್ಲಿ ಲೈನ್ ನಿಲ್ಸ್ಬಿಡೋದು ಹೈಟ್ ವೈಸ್, 3 ಹುಡುಗರ್ನ ಕರ್ಕೊಳೋದು. 3 ಕರ್ಕೊಂಡ್ಬಿಟ್ಟು, ಬಾರೋ ಅಶೋಕ ಬಾರೋ, ಆದಿತ್ಯ ಬಾರೋ, ಅಮೃತ ಬಾರೋ, ಅಮೃತ ಅಲ್ಲ ಅಮೃತ್ ಬಾರೋ ಅಂತ ಕರೆಯೋದು. ಕರೆದ್ಬಿಟ್ಟು ಆ 3 ಜನದ್ದು ತೂಕ ನೋಡೋದು. ತೂಕ ನೋಡಿ ಡಿವೈಡ್ ಬೈ 2 ಮಾಡಿದಾಗ ದ ಮಿಡಲ್ ಒನ್, ಮಧ್ಯದ ಒಂದು ಏನಿರುತ್ತಪ್ಪ ಅಂದ್ರೆ ಆವರೇಜ್ ಅಂತ ಅದರ್ 2 ಇರುತ್ತೆ ಅಂತ ಹೇಳ್ದ ಯಾರು? ಡೊಬನೀರ್. ಅದಕ್ಕೆ ಒಂದು ಎಕ್ಸಾಂಪಲ್ ತಗೊಂಡ ನೋಡು. ಕ್ಯಾಲ್ಸಿಯಂ, ಸ್ಟ್ರಾನ್ಸಿಯಂ ಅಂಡ್ ಬೇರಿಯಂ. ಕ್ಯಾಲ್ಸಿಯಂದು ಅಟಾಮಿಕ್ ನಂಬರ್ 40.1 ಅಟಾಮಿಕ್ ಮಾಸ್. ನಾನು ಅಟಾಮಿಕ್ ನಂಬರ್ ವಿಷಯಕ್ಕೆ ಈಗ ಹೋಗೋದೇ ಇಲ್ಲ, ಆಮೇಲೆ ಹೋಗ್ತೀನಿ. ಕ್ಯಾಲ್ಸಿಯಂ ಅಟಾಮಿಕ್ ಮಾಸ್ ಎಷ್ಟಪ್ಪ? 40.1. ಸ್ಟ್ರಾನ್ಸಿಯಂ ಎಷ್ಟಪ್ಪ? 87.6. ಬೇರಿಯಂ 137.3. 40 plus 137 by 2, 177.4 by 2 equals 87.6. Actually 88.7 ಇದೆ. Okay, next. Sodium, phosphorus, nitrogen, phosphorus and arsenic. Nitrogen 14, arsenic 74. 74 ನಾಲ್ಕು 78, 88.9 by 2 ಅಂದ್ರೆ
31.0, 31.0, 14.0 plus 74.9 by 2, 89 point by 2. So, is it Dabanir triod, chlorine, bromine, iodine. 126 plus 5 estapa 131 plus 131 126 plus 5 estapa 131 plus 30 and estapa 161 by 2 andre 79 andre Dobenir ಏನ್ ಹೇಳ್ದ ಮೂರು ಎಲಿಮೆಂಟ್ಸ್ ನ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಟಾಮಿಕ್ ಮಾಸ್ ಅಲ್ಲಿ ಬರೆದ್ರೆ the middle element is having the property atomic mass of the other two. So state law of Dobenir andre according to law of triads given by Dobenir, if the elements are arranged in the increasing order of atomic mass in groups of 3, the middle element, the atomic mass of middle element is the average atomic mass of other two. Average atomic mass of other two. ಇವನಿಗೆ ಒಂದಷ್ಟು ಲಿಮಿಟೇಷನ್ಸ್ ಬಂತು. ಏನು ಲಿಮಿಟೇಷನ್ಸ್ ಅಂದ್ರೆ ಈಗ ನಾವು ಒಬ್ಬರಿಗೆ ಹೇಳ್ತೀವಿ ನೋಡ್ರಿ ನಿಮ್ದು ಲಿಮಿಟೇಷನ್ ನೋಡ್ಕೊಳ್ರಿ ಅಂತ. ಏನು ನಾವು ಒಂದು 5 ಅಡಿ ಮೋರಿ ದಾಟ್ಬೋದು, 6 ಅಡಿ ಇದ್ದಾಗ ದಾಟಕ್ಕೆ ಹೋಗ್ಬಾರ್ದು. ಬಿಕಾಸ್ ನನ್ನ ಕೆಪಾಸಿಟಿನೇ ಅಷ್ಟು, ದಟ್ ಈಸ್ ಲಿಮಿಟೇಷನ್. He could identify only 3 triads on the elements known at that time. ಪಾಪ ಆ ಕಾಲದಲ್ಲೇನೆ ಇದ್ದಂತ ಎಲಿಮೆಂಟ್ಸ್ ಅಲ್ಲಿ 3 ಮಾತ್ರ 3 9 ಮಾಡ್ದ. All known elements could not be classified into triads. ಎಲ್ಲಾ ಎಲಿಮೆಂಟ್ಸ್ ಈಗ ನಮ್ಮ ಕ್ಲಾಸಲ್ಲಿರೋ ಎಲ್ಲಾ ಎಲಿಮೆಂಟ್ಸ್ನು 1 2 3 1 2 3 1 2 3 1 2 3 ಮಾಡಿಸಿ ಮಧ್ಯದ ಒಂದು ವೆಯ್ಟ್ ಅನ್ಬಾರ್ದು, ಮಾಸು ಆವರೇಜ್ ಆಫ್ ದ ಅದರ್ ಟು ಇರಕ್ಕಾಗತ್ತೇನಪ್ಪ? ಆಗಲ್ಲ. ಅದೇ ಒಂದು ಲಾ ಆಫ್ ಟ್ರಯಾಡ್ಸ್ ಫೇಲ್ಯೂರ್. ಈ ಕುಡ್ ನಾಟ್ arrange all the elements. You could not arrange all the elements. ಇಂದು ಲಾ ಆಫ್ ಟ್ರಯಾಡ್ಸ್ ಅನ್ನೋದು ಏನಾಯ್ತು? ಫೇಲ್ ಆಯ್ತು. ನಾವು ಈಗ ಏನ್ ಬಗ್ಗೆ ತಿಳ್ಕೊತಿದ್ದೀವಿ? ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್. ಫಸ್ಟ್ ಕ್ಲಾಸಿಫಿಕೇಶನ್ ಯಾವ್ದಪ್ಪ ಆಗಿದ್ದು? ಫಸ್ಟ್ ಕ್ಲಾಸಿಫಿಕೇಶನ್ ವಾಸ್ ಡನ್ ಬೈ ಕಾಮನ್ ಸೈಂಟಿಸ್ಟ್. ಎಲ್ಲರೂ ಸೇರ್ಕೊಂಡು ಏನ್ ಮಾಡಿದ್ರು? ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಅಂತ ಮಾಡ್ಬಿಟ್ರು. ನೆಕ್ಸ್ಟ್ ಅರೇಂಜ್ಮೆಂಟ್ ಯಾರು ಮಾಡಿದ್ದು? ಡೊಬೆನೀರ್. ಡೊಬೆನೀರ್ ಏನ್ ಮಾಡ್ದ? ಈ ಸೆಲೆಕ್ಟೆಡ್ 3 ಎಲಿಮೆಂಟ್ಸ್, ಈ ಗ್ರೂಪ್ ದೆಮ್ ಇಂಟು 3 ಮಾಡ್ಬಿಟ್ಟು ಆವರೇಜ್ ತಕೊಂಡ್ರೆ ಮಿಡಲ್ ಒನ್ ವಿಲ್ ಬಿ ಹ್ಯಾವಿಂಗ್ ದ ಆವರೇಜ್ ಅಟಾಮಿಕ್ ಮಾಸ್ ಆಫ್ ಅದರ್ ಟು ಅಂತ ಹೇಳ್ದ. ಬಟ್ ಅವನು ಫುಲ್ ಎಲ್ಲಾರು ಅರೇಂಜ್ ಮಾಡಕ್ಕೆ ಆಗ್ಲಿಲ್ಲ. ಬರೀ ಒಂದು 3 ಗ್ರೂಪ್ ಅನ್ನ ಸಿಕ್ತು. ಅದಾದ ಮೇಲೆ 1866 ಅಲ್ಲಿ ಜಾನ್ ನ್ಯೂಲ್ಯಾಂಡ್ಸ್. ಈ ಜಾನ್ ನ್ಯೂಲ್ಯಾಂಡ್ಸ್ ಅನ್ನೋನು ಯಾವ ಊರನು? ಈ ವಾಸ್ ಫ್ರಮ್ ಇಂಗ್ಲೆಂಡ್, ಇಂಗ್ಲಿಷ್ ಸೈಂಟಿಸ್ಟ್. ಅವನೇನ್ ಮಾಡ್ದ? ಐ ಅರೇಂಜ್ ದ ನೋನ್ ಎಲಿಮೆಂಟ್ಸ್ ಇನ್ ದ ಆರ್ಡರ್ ಆಫ್ ಇನ್ಕ್ರೀಸಿಂಗ್ ಅಟಾಮಿಕ್ ಮಾಸ್. ಇನ್ಕ್ರೀಸಿಂಗ್ ಅಟಾಮಿಕ್ ಮಾಸ್ ಅಲ್ಲಿ ಇಟ್ಬಿಟ್ಟು ಏನ್ ಹೇಳ್ದ ಅಂದ್ರೆ, he stated that the element having the lowest atomic mass and ended at thorium, which was 56th element. Even in Madda, he stated that every 8th element had the property similar to that of the first. He compared this to the octaves found in music. Therefore, he called the law of octaves. Even now, ಕೆಮಿಸ್ಟ್ರಿ ಕ್ಲಾಸ್ ಬಿಟ್ಟು ಸಂಗೀತ ಕ್ಲಾಸ್ ಹೋಗ್ಬಿಡೋಣ. ಸಂಗೀತ ಹೋದ ತಕ್ಷಣ ಅವ್ರು ಹೇಳ್ಕೊಡೋದು ಸರಿ ಗ ಮ ಪ ಧ ನಿ ಸ ಅಂದ್ರೆ ಸಾಯಿಂದ ಸ್ಟಾರ್ಟ್ ಮಾಡಿದ್ರಿ. ಸರಿ ಗ ಮ ಪ ಧ ನಿ ಸ. 8th one will be ಸ. ರೀ ಇಂದ ಸ್ಟಾರ್ಟ್ ಮಾಡಿ ಸರ್. ರಿ ಗ ಮ ಪ ಧ ನಿ ಸ ರೀ. ಓ, ರೀ ಇಂದ ಸ್ಟಾರ್ಟ್ ಮಾಡಿದ್ರೆ 8th ಎಲಿಮೆಂಟ್ ಯಾವುದು? ರೀ. ಗ ಇಂದ ಸ್ಟಾರ್ಟ್ ಮಾಡಿದ್ರೆ ಗ ಮ ಪ ದ ನಿ ಸ ರಿ ಗ. 8th ಗ. ಅರ್ಥ ಆಯ್ತೇನ್ರಿ? ಈಗ ನೀವು ಮ್ಯೂಸಿಕ್ ಕ್ಲಾಸ್ ಹೋಗೋರ್ಗೆ ಹೇಳ್ಕೊಟ್ಟಿರ್ತಾರೆ
ಏನೋ ಸರಿಗ ಸರಿಗ ಗಮಗ ಗಮಗ ಅಂತ ಎಲ್ಲ ಹೇಳ್ಕೊಟ್ರು. ನಾನು 2 ವರ್ಷ ಹೋದೆ. ಅರ್ಥದ ಸೊ ಬೇಡ ಈಗ. ಸರಿಗಮ ಪದನಿಸ ಸರಿಗಮ ಪದನಿಸ. If you start with sa, the eighth element will be sa. If you start with ri, the eighth swara will be ri. If you start with ga, the eighth swara will be ga. If you start with ma, the eighth swara will be ma. ಇದನ್ನ ಅವನೇನ್ ಮಾಡ್ದ, ಇರೋ ಎಲಿಮೆಂಟ್ಸ್ ನ group of 8 ಮಾಡಿದಾಗ the eighth element will have the property of the first. Eighth element will be having the property of the first. ಇದನ್ನ ಅವನು law of octaves ಅಂತ ಕರೆದ. ಅಂದ್ರೆ ನೋಡು, the properties of lithium and sodium are found to be same. Sodium is the eighth element after lithium. Similarly, beryllium and magnesium resembles each other. ನೋಡಿಲ್ಲಿ sodium ಇದೆ. So in Newland octaves, the properties of lithium. lithium ಅಂದ್ರೆ ನೋಡಿ Li ಇಲ್ಲಿದೆ. Li ಆದ ಮೇಲೆ ಅಲ್ಲಿಂದ ಮುಂದಕ್ಕೆ ಹೋಗು. lithium 1, 2, beryllium 2, boron 3, carbon 4, nitrogen 5, oxygen 6, fluorine 7, sodium 8. ನೋಡ್ರಿ 8ನೇ ಎಲಿಮೆಂಟ್ ನಿಮ್ಗೆ ಇಟ್ ರಿಸೆಂಬಲ್ಸ್ ದ ಪ್ರಾಪರ್ಟಿ ಆಫ್ ಫಸ್ಟ್. ಹಾಗಿದ್ರೆ ಒಂದು ಕೆಲಸ ಮಾಡೋಣ ಸರ್. ಸಿಮಿಲರ್ಲಿ ಬೆರಿಲಿಯಂ ಅಂಡ್ ಮೆಗ್ನೀಷಿಯಂ. ಮೆಗ್ನೀಷಿಯಂ ಅಂಡ್ ಬೆರಿಲಿಯಂ. ಬೆರಿಲಿಯಂ ನೋಡಿ ಇಲ್ಲಿದೆ 1, 2, 3ನೇ ಲೈನಲ್ಲಿ ಮೊದಲನೇದು ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, fluorine, sodium and magnesium. Beryllium, magnesium, calcium, they are metals. ಹೌದಾ ಸರ್? ಇನ್ನೊಂದು ಜಿಂಕ್ ಅಂತ ನೋಡೋಣ. ಜಿಂಕ್ ಇಲ್ಲಿದೆ. ಜಿಂಕ್ 1, 2, 3, 4, 5, 6, 7, 8. ಸ್ಟ್ರಾನ್ಶಿಯಂ ಬಂತು. ಸೊ ಇದು ಲಾ ಆಫ್ ಆಕ್ಟೇವ್ಸ್. Law of octaves ಏನ್ ಹೇಳುತ್ತೆ? The eighth element resembles the properties of the first element if elements are arranged in the increasing order of atomic mass. We are discussing. We know that the first attempt was done like elements are classified as metals and non-metals. Then the next classification was law of triads, that is elements are grouped into 3, and the next is law of octaves. Why you call them as octaves? Octaves means supta swaragalu, 8 will be repeating. Similarly in English, also English musical, do re ma pa sa, they will also have the same. So ಇಲ್ಲಿ ತಾವು ಗಮನಿಸಬಹುದು, lithium and sodium resembles the same properties, and then beryllium and magnesium resemble each other, and next aluminum and calcium. Aluminum and calcium ಒಂದು ನಾನ್ ಮೆಟಲ್ ತಕೊಂಡು ನೋಡಂದ್ರೆ ಸಿಲಿಕಾನ್. ಸಿಲಿಕಾನ್ 1, 2, 3, 4, 5, 6, 7, 8. ಸಿಲಿಕಾನ್ 1 ಅಂತ ತಕೊಂಡ್ರೆ ಸಿಲಿಕಾನ್ 1, phosphorus 3, silicon 1, phosphorus 2, sodium 3, chlorine 4, potassium 5, calcium 6, chromium 7, 8. The eighth element will resembles. ಅರ್ಥ ಆಯ್ತಾ? ಇಲ್ಲಿ ಲಿಮಿಟೇಷನ್ಸ್ ಏನು ಇವರು ಲಿಮಿಟೇಷನ್ಸ್? limitations are more. We are not able to arrange all the elements. Limitations are, it was applicable up to calcium only. Calcium ವರ್ಗು ಮಾತ್ರ ಆಯ್ತು. Elements were discovered after did not find a place. ಮುಂದೆ ಕಂಡಿಡಿದಂತ ಎಲಿಮೆಂಟ್ಸ್ಗೆ ಜಾಗ ಸಿಕ್ಕಿಲ್ಲ.
In order to fit element to is table, he put some unlike elements under the same node. No, unlike property iravna same group kakuta. So what are the limitations? It was applicable up to calcium only. Calcium vargu matra ittu. Elements were discovered after did not find a place. In order to fit elements into his table, he put some unlike elements under the same node. ನಾವೇನ್ ಮಾಡ್ತೀವಿ ಅರ್ಜೆಂಟ್ ಒಂದೊಂದ್ಸತಿ ಶರ್ಟ್ ಮಧ್ಯದಲ್ಲಿ ಟಿ ಶರ್ಟ್ ಮಡ್ಚಿಟ್ಬಿಡ್ತೀವಲ್ಲ ಆ ತರ ಮಾಡ್ಕೊಂಬಿಟ್ಟ unlike properties na ಒಂದೇ ಕಡೆ ಇಟ್ಬಿಟ್ಟ cobalt and nickel are in the same slot and these are placed in the same column as fluorine, chlorine and bromine, which have very different properties than these elements. Iron, which resembles cobalt and nickel in properties, has been placed far away from these elements. With the discovery of noble gases, the law of octaves became irrelevant. ಈ noble gases ಕಂಡಿಡಿದ್ರಿ ಏನ್ ಸಾರ್ ಇದು noble gases ನಾನು ಲಾಸ್ಟ್ ಟೈಮ್ ಹೇಳಿದೆ it is the tendency of each element to have 8 electrons in the outermost shell. ಪ್ರಕೃತಿ ನಿಯಮ 8 electrons outermost shell ಬಂದ್ಬಿಟ್ರೆ the element never reacts. The element never reacts. ಈಗ ಏನಪ್ಪಾ ಅಂದ್ರೆ ನನಗೆ ನೀವು 2 ಮಸಾಲೆ ದೋಸೆ ಕೊಟ್ಬಿಟ್ಟಿದ್ದೀರಾ ತಿನ್ಬಿಟ್ಟಿದ್ದೀನಿ ಆಮೇಲೆ ಸ್ವಲ್ಪ ಮೊಸರನ್ನ ಕೊಟ್ರೆ ತಿಂತೀನ ಇಲ್ಲಪ್ಪ ಐ ಆಮ್ ಸ್ಯಾಟಿಸ್ಫೈಡ್ ಅಂತಾರೆ ಪ್ರತಿ ಎಲಿಮೆಂಟ್ಗೂ they want to have 8 electrons in the outermost shell. outermost shell ಅಲ್ಲಿ 8 electrons ಇಟ್ಕೊಳಕ್ಕೆ ಕೆಲವು ಏನ್ ಮಾಡುತ್ತವೆ they donate electrons ಅವನ್ನ they donate electrons ಅವನ್ನ ನಾವು metals ಅಂತ ಕರಿತೀವಿ. some elements will accept electrons ಅವನ್ನ non metals ಅಂತ ಕರಿತೀವಿ. ಆದ್ರೆ ಈ noble gases ಅಂತ ಇದೆಯಲ್ಲಪ್ಪ a noble gases they have 8 electrons in the outermost shell. ಅವ ಎಲೆಕ್ಟ್ರಾನ್ಸ್ 8 ಕೊನೆಯ ಶೆಲ್ಲಲ್ಲಿ 8 ಎಲೆಕ್ಟ್ರಾನ್ಸ್ ಇದ್ದೇ ಇರುತ್ತೆ. therefore they never react. ಆದ್ರಿಂದ ಲಾ ಆಫ್ ಆಕ್ಟೇವ್ಸ್ ಬಂದ್ಮೇಲೆ ಈ ನ್ಯೂಲ್ಯಾಂಡ್ ನ ನಿಯಮ ಏನಾಗೋಯ್ತು ರೂಲ್ಡ್ ಔಟ್. ಈ ನಿಯಮನೇ ಸರಿ ಇಲ್ಲ ಹೋಗು ಅಂದ್ಬಿಟ್ಟು ಪಾಪ ಅವನೆಷ್ಟು ಕಷ್ಟಪಟ್ಟು ಮಾಡಿರ್ತಾನೆ. ಆ ಕಾಲದಲ್ಲಿ ಈ ಕಾಲದಲ್ಲಾದ್ರೂ ನಾವು ಗೂಗಲ್ ಸರ್ಚ್ ಮಾಡಿ ವಿಷಯ ತಗೋಬಹುದು. ಆಮೇಲೆ ಲ್ಯಾಪ್ಟಾಪ್ ಇಟ್ಕೊಂಡು ಟೈಪ್ ಮಾಡ್ಕೋಬಹುದು. ಮೆಸೇಜ್ ಇನ್ನೊಬ್ರು ಕೊಟ್ಟು ಮತ್ತೊಬ್ಬರಿಂದ ತರಿಸ್ಬೋದು. ಅದೇನೂ ಇಲ್ದಂತ ಕಾಲದಲ್ಲಿ he did a good attempt. His attempt was good, but he was not able to get it. ನೋಡು ಇವರು ಮೆಂಡಲೀವ್ ಅಂದ್ಬಿಟ್ಟು ಈಗ ಕಾಣ್ತಾರಲ್ಲ ಇವರು ಮೆಂಡಲೀವ್ ಅಂತಕ್ಕಂಥವ್ರು ಗಡ್ಡ ಬಿಟ್ಟಿರ್ತಕ್ಕಂಥ ಈ ಸೈಂಟಿಸ್ಟು ಒಂದು ಪೀರಿಯಾಡಿಕ್ ಟೇಬಲ್ ಅವರೆಲ್ಲ 8 12 ಅಂತಿದ್ದಾಗ ಫಸ್ಟ್ ಕ್ಲಾಸ್ ಪೀರಿಯಾಡಿಕ್ ಟೇಬಲ್ ಮಾಡ್ತಾರೆ. ಪೀರಿಯಾಡಿಕ್ ಟೇಬಲ್ ಅಂದ್ರೆ ಏನ್ ಸರ್ ನಿಮ್ ಸ್ಕೂಲ್ ಟೈಮ್ ಟೇಬಲ್ ತಮ್ಮ ಅಲ್ಲ ಟೈಮ್ ಟೇಬಲ್ ತಂದೆ. ಟೈಮ್ ಟೇಬಲ್ ಅಲ್ಲಿ ಏನಿರುತ್ತಪ್ಪ ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಹಿಂಗ್ ನೋಡಿದ್ರೆ ಫಸ್ಟ್ ಪೀರಿಯಡ್ ಸೆಕೆಂಡ್ ಪೀರಿಯಡ್ ಥರ್ಡ್ ಪೀರಿಯಡ್ ಫೋರ್ತ್ ಪೀರಿಯಡ್. ಇಟ್ ಕನ್ಸಿಸ್ಟ್ಸ್ ಆಫ್ vertical columns and horizontal rows. ಕ್ಯಾಲೆಂಡರ್ ನೋಡಿದ್ದೆ ನಿಮ್ಮ ಮನೆಯಲ್ಲಿ ಅದರಲ್ಲೂ ಅಷ್ಟೇ ವರ್ಟಿಕಲ್ ಕಾಲಮ್ಸ್ ಅಂಡ್ ಹಾರಿಜಾಂಟಲ್ ರೋಸ್ ಇರುತ್ತೆ. ವರ್ಟಿಕಲ್ ಕಾಲಮ್ಸ್ ಅಂಡ್ ಹಾರಿಜಾಂಟಲ್ ರೋಸ್. ಅದೇ ತರ ಮೆಂಡಲೀವ್ ಅನ್ನೋರು ಎಲಿಮೆಂಟ್ಸ್ ಏನ್ ಮಾಡ್ತಾರೆ ಈ ಅರೇಂಜ್ ದೆಮ್ ಇನ್ ಅನ್ ಆರ್ಡರ್. ಅವರು ಕಂಡಿಡಿಯುವಂತ ಕಾಲಕ್ಕೆ 63 ಎಲಿಮೆಂಟ್ಸ್ ಗೊತ್ತಿತ್ತಂತೆ. He examined the relationship between atomic mass of elements and their physical and chemical properties. ನೋಡಿ ಎಂತ ಬುದ್ಧಿವಂತ. 63 ಎಲಿಮೆಂಟ್ಸ್ ಒಂದ್ ಕಡೆ ಬರ್ಕೊಂಡ್ರು. ಒಂದೊಂದು ಎಲಿಮೆಂಟ್ ಫಿಸಿಕಲ್ ಪ್ರಾಪರ್ಟಿ ಬರ್ಕೊಂಡ್ರು, ಒಂದೊಂದು ಎಲಿಮೆಂಟ್ ಕೆಮಿಕಲ್ ಪ್ರಾಪರ್ಟಿ ಬರ್ದಿಟ್ಕೊಂಡ್ರು. ಆಮೇಲೆ ಅವಕ್ ಇರ್ತಕ್ಕಂತ ಒಂದು ರಿಲೇಷನ್ ನೋಡ್ತಾ ಹೋದ್ರು. ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ದೀಸ್ ಟು, ವಾಟ್ ಅಬೌಟ್ ದ ರಿಲೇಷನ್ ಅಂತ ಯೋಚನೆ ಮಾಡ್ತಾ ಹೋದ್ರು. Physical and chemical properties.
ಸರ್ ಏನ್ ಸರ್ ಇದು ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್ ತಾವು ಗಮನಿಸಿರ್ಬೋದು. ಆಲ್ ಮೆಟಲ್ಸ್ ಆರ್ ಸಾಲಿಡ್ಸ್. ಓ ಬ್ಯೂಟಿಫುಲ್. ನಾನ್ ಮೆಟಲ್ಸ್ ಹೈಡ್ರೋಜನ್ ಗ್ಯಾಸ್, ಆಕ್ಸಿಜನ್ ಗ್ಯಾಸ್, ನೈಟ್ರೋಜನ್ ಗ್ಯಾಸ್. ಅರ್ಥ ಆಯ್ತಾನೆ? ಆ ತರ ಏನೋ ಒಂದಷ್ಟು ಕ್ಯಾರೆಕ್ಟರ್ ಇದೆ. ಈಗ ಸರ್ ಹಂಗಂದ್ರೆ ಇದು ಮೆಟಲ್ಸ್ ಅಲ್ಲಿ ಗ್ಯಾಸ್ ಇಲ್ವಾ ಸರ್? ಎಲ್ಲೋ ಇದೆ ಮೆಟಲ್ ಗ್ಯಾಸು. ಈ ತರ ಇರಿಲೆವೆಂಟ್ ಕ್ವಶನ್ಸ್ ಕೇಳಬಾರ್ದು. ಮೆಟಲ್ಸ್ ಅಲ್ಲಿ ಗ್ಯಾಸ್ ಅಂತಕ್ಕಂಥದ್ದಿಲ್ಲ. ಮೆಟಲ್ಸ್ ಅಲ್ಲಿ ಇರೋದೇ ಸಾಲಿಡ್ ಅಂಡ್ ಲಿಕ್ವಿಡ್. ಸಾಲಿಡ್ ಅಂಡ್ ಲಿಕ್ವಿಡ್. ಲಿಕ್ವಿಡ್ ಯಾವುದು? ಲಿಕ್ವಿಡ್ ಮೆಟಲ್ ಇದೆ. ಯಾವುದು? ಮರ್ಕ್ಯುರಿ. ಮರ್ಕ್ಯುರಿನ ನಾವೇನಂತೀವಿ? ಮರ್ಕ್ಯುರಿ ಈಸ್ ಲಿಕ್ವಿಡ್ ಮೆಟಲ್. ಮರ್ಕ್ಯುರಿ ಈಸ್ ಎ liquid metal. Mercury is a liquid metal. So ಆದರ ಓಕೆ. ಇವ್ರೇನ್ ಮಾಡಿದ್ರು? ಮೆಂಡಲೀವ್ ಅಂತಕ್ಕಂಥವ್ರು ಆ ಕಾಲದಲ್ಲಿ ಗೊತ್ತಿದ್ದಂತ 63 ಎಲಿಮೆಂಟ್ಸ್ ಪ್ರಾಪರ್ಟೀಸ್ ನ ಒಂದ್ ಕಡೆ ಬರ್ಕೊಂಡ್ರು. ಕೆಮಿಕಲ್ ಅಂಡ್ ಫಿಸಿಕಲ್ ರಿಯಾಕ್ಷನ್ಸ್ ನೆಲ್ಲ ಬರ್ಕೊಂಡ್ರು. 63 elements are known at that time. He examined the relationship between the atomic masses of elements and their physical and chemical properties. Mendeleev concentrated on the compounds formed by the elements with oxygen and hydrogen. ನೋಡು, ಅವರು ಏನ್ ಮಾಡಿದ್ರು? ಟ್ರಯಲ್ ರನ್ಗೆ ಪ್ರತಿ ಎಲಿಮೆಂಟುನು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತೆ, ಹೈಡ್ರೋಜನ್ ಜೊತೆ ರಿಯಾಕ್ಟ್ ಮಾಡಿದಾಗ ಏನಾಗತ್ತೆ ಅನ್ನೋದಕ್ಕೆ ಏನ್ ಮಾಡಿದ್ರು? ಅದ್ರದ್ದು ಕಾಂಪೌಂಡ್ಸ್ ಹುಡುಕ್ತಾ ಹೋದ್ರು. ಸುಮ್ಮನೆ ನಾವು ಮೆಂಡಲೀವ್ ಮಾಡ್ಬಿಟ್ಟ ಅಂತ ಹೇಳ್ಬಿಡ್ತೀವಿ. ಮಾಡ್ಬೇಕಾದ್ರೆ ಎಷ್ಟು ಸಾಧನೆ ಇರುತ್ತೆ. ಒಂದ್ ಫಿಲಮ್ಗೆ ಹೋಗ್ರೆ ಚೆನ್ನಾಗಿಲ್ಲ ಅಂದ್ಬಿಡ್ತೀವಿ. ಅದ್ ಎಷ್ಟು ಕಷ್ಟಪಟ್ಟು ತೆಗೆದಿರ್ತಾರೆ ಅವ್ರಿಗೆ ಗೊತ್ತು. ಈ ಸೆಲೆಕ್ಟೆಡ್ ಹೈಡ್ರೋಜನ್ ಅಂಡ್ ಆಕ್ಸಿಜನ್ ಆಸ್ ದೇ ಆರ್ ವೆರಿ ರಿಯಾಕ್ಟಿವ್ ಅಂಡ್ ಫಾರ್ಮ್ ಕಾಂಪೌಂಡ್ಸ್ ವಿತ್ ಮೋಸ್ಟ್ ಎಲಿಮೆಂಟ್ಸ್. ನೋಡು, ಒಂದು ಕ್ವಶನ್ ಕೇಳ್ಬೋದು. ವೈ Mendeleev selected hydrogen and oxygen? ನಾವು ಉತ್ತರ ಏನ್ ಮಾಡಬೇಕು? Because they were highly reactive elements. Because they are highly reactive elements and they form compounds with almost all ಎಲಿಮೆಂಟ್ಸ್. ಎಲ್ಲ ಎಲಿಮೆಂಟ್ಸ್ ಜೊತೆನೂ ಅವು ರಿಯಾಕ್ಟ್ ಮಾಡ್ತಾ ಇದ್ವು. ಎಲ್ಲ ಎಲಿಮೆಂಟ್ಸ್ ಜೊತೆನೂ ರಿಯಾಕ್ಟ್ ಮಾಡಿದ್ವು. ಆಮೇಲೆ ಈ ಸೆಲೆಕ್ಟೆಡ್ ಹೈಡ್ರೋಜನ್ ಅಂಡ್ ಆಕ್ಸಿಜನ್ ಆಸ್ ದೇ ಆರ್ ವೆರಿ ರಿಯಾಕ್ಟಿವ್ ಅಂಡ್ ಫಾರ್ಮ್ ಕಾಂಪೌಂಡ್ಸ್ ವಿತ್ ಮೋಸ್ಟ್ ಎಲಿಮೆಂಟ್ಸ್. The formulae of hydrates and oxides formed by an element were treated as one of the basic property of an element classification. ಇದು ನಮ್ಮ ಬುಕ್ ಅಲ್ಲೂ ಇದೆ. ಯಾರ್ದು? ದಿಸ್ ಇಸ್ ನೋಡಿ, ಇಲ್ಲಿ KTPS ಇಂದಾನೆ ತಗೊಂಡಿರೋದು. ಕರ್ನಾಟಕ ಟೆಕ್ಸ್ಟ್ ಬುಕ್. ಹೈಡ್ರೋಜನ್, ಲಿಥಿಯಂ, ಸೋಡಿಯಂ, ಪೊಟ್ಯಾಸಿಯಂ. ಸೊ ಈ ತರ ಅವರು ಅರೇಂಜ್ ಮಾಡ್ತಾ ಹೋದ್ರು. ನೋಡು, ಆಕ್ಸೈಡ್, ಹೈಡ್ರೈಡ್, ಆಕ್ಸೈಡ್ ಮತ್ತೆ hydride. Okay, so he took the properties of the element. He listed the compounds na list madra. ಯಾವ ತರ ಲಿಸ್ಟ್ ಮಾಡಾಕರೆ? ಆಕ್ಸಿಜನ್ ಜೊತೆ ಎಷ್ಟು ಕಾಂಪೌಂಡ್ಸ್ ಇದೆ, ಹೈಡ್ರೋಜನ್ ಜೊತೆ ಎಷ್ಟಿದೆ. ನೋಡು, Mendeleev formulated a periodic law which states that the properties of elements are periodic functions of their atomic mass. Mendeleev ಏನು ಹೇಳಿದ್ನಮ್ಮ? The properties of elements are periodic function of their atomic masses. Mendeleev's periodic table contains vertical columns called as groups. Vertical column ಏನಂತ ಕರೆದ್ನಪ್ಪ ಅವನು? ಗ್ರೂಪ್ ಅಂತ ಕರೆದ. ಹಾರಿಜಾಂಟಲ್ ರೋಸ್ ಏನಂತ ಕರೆದ? ಪೀರಿಯಡ್ಸ್. ತಮ್ಗೆ ಕಾಣಿಸ್ತಾ ಇದೆ ನೋಡು, ವರ್ಟಿಕಲ್ ಕಾಲಮ್ ಅಲ್ಲಿ ಯಾವ ತರ ಎಲಿಮೆಂಟ್ಸ್ ಇದೆ. ಹೈಡ್ರೋಜನ್ ಇದೆ, ಲಿಥಿಯಂ ಇದೆ, ಸೋಡಿಯಂ ಇದೆ, ಪೊಟ್ಯಾಷಿಯಂ ಇದೆ. ಸೊ ಒಂದು ವರ್ಟಿಕಲ್ ಕಾಲಮ್ ನ ಈ ಕಾಲ್ಡ್ ಆಸ್ ಗ್ರೂಪ್. ಈಗ
ನಿಮ್ಮ ಸ್ಕೂಲ್ ಟೈಮ್ ಟೇಬಲ್ ಅಲ್ಲಿ ವರ್ಟಿಕಲ್ ಕಾಲಮ್ ತಗೊಂಡ್ರೆ ಫಸ್ಟ್ ಕಾಲಮ್ ಅಲ್ಲಿ ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಥರ್ಸ್ಡೇ ಫ್ರೈಡೆ ಸಾಟರ್ಡೆ ಬರುತ್ತೆ. ಅದ್ ಪಕ್ಕ ತಗೊಂಡ್ರೆ ಫಸ್ಟ್ ಪೀರಿಯಡ್ ಯಾವ ಕ್ಲಾಸ್ ಇರುತ್ತೆ, ಸೆಕೆಂಡ್ ಪೀರಿಯಡ್, ಥರ್ಡ್ ಪೀರಿಯಡ್, ಫೋರ್ತ್ ಪೀರಿಯಡ್ ಆ ತರ ಬರುತ್ತೆ. ಇವರ ಗ್ರೂಪ್ ಅಲ್ಲೂ ಅಷ್ಟೇ ಮೆಂಟಲಿ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಹೈಡ್ರೋಜನ್ ಲಿಥಿಯಂ ಇದನ್ನ ವರ್ಟಿಕಲ್ ಆಗಿರೋದ್ನ ಏನಂತ ಕರೆದ, ಈ ಕಾಲ್ಡ್ ಇಟ್ ಎಸ್ ಎ ಗ್ರೂಪ್. ಹಾರಿಜಾಂಟಲ್ ಏನಂತ ಕರೀತಾನಪ್ಪ, ಹಾರಿಜಾಂಟಲ್ ಈ ಕಾಲ್ಡ್ ಎಸ್ ಪೀರಿಯಡ್ಸ್. ಹಾರಿಜಾಂಟಲ್ ಏನಂತ ಕರೀತಾನೆ, ಪೀರಿಯಡ್ಸ್ ಅಂತ ಕರೀತಾನೆ. ತುಂಬಾ ಬುದ್ಧಿವಂತ ಇವನ್ ಪೀರಿಯಾಡಿಕ್ ಟೇಬಲ್ ಒಂದ್ಸತಿ ವಾಪಸ್ ಹೋಗಿ ನೋಡಿ, ಕೆಲವು ಗ್ಯಾಪ್ಗಳು ಬಿಡ್ತಾನೆ ಇಲ್ಲಿ ನೋಡು, 1 2 3 4. ಇವನೇನ್ ಮಾಡ್ತಾನೆ, ಗ್ಯಾಪ್ಗಳು ಬಿಡ್ತಾನೆ ನೋಡಿ, ಇಲ್ಲೆಲ್ಲ ಗ್ಯಾಪ್ ಬಿಟ್ಟಿದ್ದಾನೆ. ಈ ಲೆಫ್ಟ್ ಗ್ಯಾಪ್ಸ್ ಬಿಡ್ತಾನೆ. ನಾವು ಒಂದೊಂದ್ಸತಿ ಎಲ್ಲಾರು ಊಟಕ್ಕೆ ಹೋದಾಗ ಒಂದ್ 4 ಜನ ಇರೋ ದಡದ ಓಡಾಗ 2 ಸೀಟ್ ಕೂತ್ಕೊಂಡ್ಬಿಟ್ಟು ಇನ್ನೆರಡನ್ನ ಮಧ್ಯದಲ್ಲಿ ಸೇರ್ಸ್ಕೊಂಡ್ಬಿಡ್ತೀವಿ. ಬರ್ತಾರೆ, ನಮ್ಮ ಆಂಟಿ ಬರ್ತಿದ್ದಾರೆ, ನಮ್ ಚಿಕ್ಕಪ್ಪ ಬರ್ತಾರೆ, ನಮ್ ದೊಡ್ಡಪ್ಪ ಬರ್ತಾರೆ ಅಂತ ಹೇಳ್ತೀವಿ. ಅದೇ ತರ ಇವ್ ಮೆಂಡಲೀವನ್ನು ಈ ಲೆಫ್ಟ್ ಗ್ಯಾಪ್ಸ್ ಬಿಕಾಸ್ he was having the knowledge that there are some elements which are not discovered. ನೋಡಿ ಬುದ್ಧಿವಂತಿಕೆ ನೋಡ್ರಿ ಎಷ್ಟು ಚೆನ್ನಾಗಿದೆ. ಅವನು ಈ ಲೆಫ್ಟ್ ಗ್ಯಾಪ್ಸ್ ಮಧ್ಯ ಗ್ಯಾಪ್ಗಳು ಬಿಡ್ತಾನೆ. ಯಾಕೋ ಮೆಂಡಲಿ ಗ್ಯಾಪ್ ಬಿಡ್ತೀಯ ಅಂದ್ರೆ, ಇಲ್ಲಿ ಕೆಲವು ಎಲಿಮೆಂಟ್ಗಳು ಬರೋದಿದೆ, ಅವ್ರಿಗೋಸ್ಕರ ನಾನು ಸ್ಥಾನ ಕಾಯ್ದಿರಿಸಿದ್ದೀನಿ. ಯಾತ್ರ ನಾವು ಥಿಯೇಟರ್ ಅಲ್ಲಿ ನಮ್ ಬರೋರ್ಗೋಸ್ಕರ ಜಾಗ ಬಿಟ್ಕೊತೀವಿ, ಮದ್ವೆ ಪಂಕ್ತಿಲ್ ಕೂತ್ಕೊಂಡಾಗ ನಮಗ್ ಬರೋರ್ಗೋಸ್ಕರ ಜಾಗ ಬಿಟ್ಕೊತೀವಿ. ಆ ತರ ಇವನು ಅನ್ಡಿಸ್ಕವರ್ಡ್ ಎಲಿಮೆಂಟ್ಸ್ ಗೆ ಜಾಗ ಬಿಟ್ಟ. ಎಂಥ ಬುದ್ಧಿವಂತರಿ. In those days, Mendeleev formulated a periodic law which states that the properties of elements are periodic functions of their atomic masses. ಆಮೇಲೆ ಏನ್ ಮಾಡ್ದ, ವರ್ಟಿಕಲ್ ಏನಂತ ಕರ್ದ, ಗ್ರೂಪ್ ಅಂತ ಕರ್ದ, ಹಾರಿಜಾಂಟಲ್ ಪೀರಿಯಡ್ ಅಂತ ಕರ್ದ. ಈಗ ಇಲ್ಲಿ ನೋಡಮ್ಮ, ಈ ಲೆಫ್ಟ್ ಬ್ಲಾಂಕ್ ಸ್ಪೇಸ್ ಫಾರ್ ಎಲಿಮೆಂಟ್ಸ್ had to be discovered and also predict their possible ores. ಯಾವ ಓರ್ ಅನ್ನ ತೆಗೆದ್ರೆ, ಓರ್ ಅಂದ್ರೆ ಏನ್ ಹೇಳೋ, the natural resource available in nature is called as mineral. ನೇಚರಲ್ ಏನೇನ್ ಸಿಗುತ್ತೋ ನಾವು ಭೂಮಿನ ಅಗದಾಗ ಅದನ್ನೆಲ್ಲ ಏನಂತ ಕರಿತೀವಿ, ಮಿನರಲ್ಸ್. ಯಾವ ಮಿನರಲ್ ಇಂದ ನಾವು ಮೆಟಲ್ಸ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೇಕು ಅದನ್ನ ಓರ್ ಅಂತ ಕರಿತೀವಿ. ನೋಡ್ರಿ ಎಂತ ಜಾಣ ಇವನು. ಈ ಬರುವಂತ ಎಲಿಮೆಂಟ್ಸ್ ಜಾಗ ಬಿಟ್ಬಿಟ್ಟು ಆಮೇಲೆ ಏನ್ ಹೇಳ್ದ, ಅದ್ ಯಾವ ಓರಲ್ ಸಿಗತ್ತೆ, ಇಂಥ ಓರಲ್ಲೇ ಸಿಗುತ್ತೆ ನೋಡ್ರೋ ಹುಡುಕ್ರು ಅಂತ. When noble gases were discovered, they could be placed in a new group without disturbing the existing order. ನೋಡು, ಮೆಂಡಲೀಫ್ ಟೇಬಲ್ ಇಲ್ಲಿದೆ, ಮಾಡರ್ನ್ ಟೇಬಲ್ ಇಲ್ಲಿದೆ. ಆ ನೋಬಲ್ ಗ್ಯಾಸಸ್ ಕಂಡಿಡಿದಾಗ ಯಾವ ತೊಂದ್ರೆನೂ ಆಗ್ಲಿಲ್ಲ. ಪಕ್ಕದಲ್ಲಿ ನೀಟಾಗಿ ಒಂದು ಕಾಲಂ ಬಿಟ್ಬಿಟ್ವಿ. ಒಂದು ಕಾಲಂ ಬಿಡ್ಲಿಕ್ಕೆ ಅನುಕೂಲ ಆಗೋ ತರ ಅರೇಂಜ್ ಮಾಡಿದ್ದ. ಎಂತ ಜಾಣ ನೋಡು. ಮಧ್ಯದಲ್ಲಿ ಗ್ಯಾಪ್ ಬಿಟ್ಟ. ಏನಂತ ಗ್ಯಾಪ್ ಬಿಟ್ಟ, ಇಲ್ಲಿ ಕೆಲವು ಎಲಿಮೆಂಟ್ಸ್ ಇರ್ಬೇಕ್ರಿ, ಅವು ಇವೆ ರೀ. ಆಮೇಲೆ ಎರಡನೇದು ಏನ್ ಹೇಳ್ದ, ಅವು ಯಾವ ಓರಲ್ ಸಿಗುತ್ತೆ ಅನ್ನೋದು ಹೇಳ್ದ. ಅಂದ್ರೆ ಮುಂದೆ ಓದುವವರಿಗೆ ಅನುಕೂಲ ಮಾಡ್ಕೊಟ್ಟ, ಮುಂದೆ ರಿಸರ್ಚ್ ಮಾಡೋರ್ಗೆ ಅನುಕೂಲ ಮಾಡ್ಕೊಟ್ಟ. ಓಹೋ, ಇಲ್ಲಿ ಮೆಂಡಲೀಫ್ ಅಣ್ಣ ಜಾಗ ಬಿಟ್ಟಿದ್ದಾರೆ, ಆ ಜಾಗದಲ್ಲಿರೋ ಎಲಿಮೆಂಟ್ ಅನ್ನ ನಾನು ಕಂಡಿಡಿಬೇಕು ಅಂತ ಶುರು ಮಾಡಿದ್ರು. ಅರ್ಥ ಆಯ್ತೇನ್ರಿ? ನೋಡು, ಪ್ರಾಪರ್ಟಿ ಅಟಾಮಿಕ್ ಮಾಸ್ 68, gallium, formula of oxide E2O3, gallium trioxide, chlorine, calcium chloride, gallium chloride. He could not assign correct positions to hydrogen. ಹೈಡ್ರೋಜನ್ಗೆ ಸರಿಯಾದ ಜಾಗ ಕೊಡಕ್ಕಾಗಲ್ಲ ನೋಡು. HCl, H2O, H2S. Discovery of isotopes. Isotopes of all elements posed a challenge to Mendeleev's periodic law.
Mendeleev the properties of elements are atomic properties of elements are atomic mass ಅಂದ್ರೆ the property of an element depends upon the atomic mass ಅಂತ ಹೇಳ್ಬಿಟ್ಟು. ಆದರೆ ಐಸೋಟೋಪ್ಸ್ ಯಾವುದು ಈಗ ಇದು ತಗೊಳ್ಳೋಣ ಕೊಬಾಲ್ಟ್ ಅಲ್ಲಿ there are some isotopes. ಈ isotopes ಏನ್ ಮಾಡುತ್ತೆ, they have same physical property alla, they have same chemical properties but different physical properties. They have different physical properties. Simple isotope noda, hydrogen 1H1, 1H2 deuterium, 1H3 tritium. ನೋಡಲ್ಲಿ ಹೈಡ್ರೋಜನ್ ಅಂತಕ್ಕಂಥದ್ದು ಅಟಾಮಿಕ್ ನಂಬರ್ ಒಂದೇ, ಅಟಾಮಿಕ್ ಮಾಸ್ 1. ಅದೇ ನಿನ್ಗೆ ಹೈಡ್ರೋಜನ್ ಅಂತಕ್ಕಂಥದ್ದೇ H2, ಅದರದ್ದು ಅಟಾಮಿಕ್ ಮಾಸ್ 2 ಡ್ಯೂಟೇರಿಯಂ ಅಂತೀವಿ. ಮತ್ತೊಂದು 1H3 ಅದರದ್ದು ಅಟಾಮಿಕ್ ಮಾಸ್ ಬಂದು 3, but they have same chemical properties. So the discovery of ಐಸೋಟೋಪ್ಗಳನ್ನ ಕಂಡಿಡಿದ ಮೇಲೆ ನಮ್ಮ ಮೆಂಡಲೀವ್ ಹಣ್ಣಿಗೆ ಒಂದು ಸೆಟ್ ಬ್ಯಾಕ್ ಆಗುತ್ತೆ. Discovery of isotopes of all elements posed a challenge to Mendeleev's periodic law. Atomic masses do not increase in a regular manner in going from one element to the next element, so it was not possible to predict how many elements could be discovered between two elements, especially when we consider behavior of element. ಈಗ ನಾವೇನ್ ಕಲ್ತ್ಕೊತಾ ಇದ್ದೀವಪ್ಪ, classification of elements, periodic classification of elements. A periodic classification of elements alli the first classification was metals and non-metals. ಅದಾದ್ಮೇಲೆ ಯಾರು ಡೊಬನೀರ್ ಬಂದ್ರು. ಡೊಬನೀರ್ ಏನ್ ಹೇಳ್ತಾರೆ, if we arrange the elements in groups of triads, the middle element will having the property similar to that of the other two. ಅಥವಾ ಮತ್ತೊಂದು ಹೇಳ್ತಾರೆ, the atomic mass of the middle one is the average atomic mass of other two. He was failed because we are not able to arrange the elements in as triads. ಆಮೇಲೆ ನೆಕ್ಸ್ಟ್ ಯಾರು, ನ್ಯೂಲ್ಯಾಂಡ್ ಅಂತಾರೆ. ನ್ಯೂಲ್ಯಾಂಡ್ ಏನ್ ಮಾಡಿದ್ರು, he arranged in groups of 8. ಸರಿಗಮಪ ದಾನಿ ಸ ಸರಿಗಮ ಆಡಕ್ ಶುರು ಮಾಡ್ರಿ. ನೋಡ್ರ ಇಲ್ಲಿ 8 ಎಲಿಮೆಂಟ್ ಯಾವ್ದ ಪ್ರಾಪರ್ಟಿ ಆಫ್ ಫಸ್ಟ್ ಎಲಿಮೆಂಟ್ ಅಂತ ಹೇಳೋದು ಯಾರು, ನ್ಯೂಲ್ಯಾಂಡ್. ಆದರೆ ಆಮೇಲೆ ಮೆಂಡಲೀವ್ ಅನ್ನೋದು ಅವೆಲ್ಲ ಶುದ್ಧ ಸುಳ್ಳು ಕಂಡ್ರೆ. ಅರೇಂಜ್ ಎಲಿಮೆಂಟ್ಸ್ ಇನ್ ಇನ್ಕ್ರೀಸಿಂಗ್ ಆರ್ಡರ್, ಅದರಲ್ಲಿ ಹಾರಿಜಾಂಟಲ್ ಇರೋದನ್ನ ಪೀರಿಯಾಡಿಕ್ ವರ್ಟಿಕಲ್ ಇರೋ ಗ್ರೂಪ್ ಅಂತ ಕಂಡಿಡಿಯೋಣ. ಇದರ ಪ್ರಾಪರ್ಟೀಸ್ ನಾವು ಚಿಂತನ ಮಂಥನ ಮಾಡೋಣ ಅಂತ ಮಾಡಿದವರು ಮೆಂಡಲೀವ್ ಅವರು ಒಂದಷ್ಟು ಸಣ್ಣ ತಪ್ಪುಗಳು ಮಾಡ್ಬಿಟ್ರು. ಏನಂದ್ರೆ ಐಸೋಟೋಪ್ಸ್ ನ ಎಲ್ಲಿಡೋದು ಅನ್ನೋದು ಅವ್ರಿಗೆ ಚಿಂತೆ ಆಗೋಯ್ತು. ಆ ಚಿಂತೆಯಲ್ಲಿ ಏನ್ ಮಾಡ್ಬಿಟ್ರು, ಮಾಮೂಲಿ ಮಿಕ್ಕಿದಿಬ್ರು ಮಾಡಿದ್ರಲ್ಲ ಅನ್ಲೈಕ್ ಪ್ರಾಪರ್ಟೀಸ್ ಇನ್ ದ ಸೇಮ್ ಗ್ರೂಪ್ ಇಡೋ ತರ ಎಲ್ಲ ಮಾಡ್ಕೊಂಡು, ಇದಕ್ಕೆಲ್ಲ ಕೊನೆಗಾಲಿಸಿದ ಯಾರಪ್ಪ ಅಂದ್ರೆ ಮೋಸ್ಟ್ಲಿ ಅಂತಕ್ಕಂಥವ್ರು 1913 ಹೊಸ ಒಂದು ಪೀರಿಯಾಡಿಕ್ ಟೇಬಲ್ ಮಾಡ್ತಾರೆ. ಅದೇ ಮಾಡರ್ನ್ ಪೀರಿಯಾಡಿಕ್ ಟೇಬಲ್. We shall discuss about modern periodic table in the next class. A modern periodic table ಬಗ್ಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಲ್ತ್ಕೊಳ್ಳೋಣ.